ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ನಡೆದಿರುವ ಪೌರ ಕಾರ್ಮಿಕರ ಮುಷ್ಕರಕ್ಕೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೆಂಬಲ ಘೋಷಿಸಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ರಾಜ್ಯಸಭಾ ಸದಸ್ಯ ನಾರಾಯಣ ಬಾಂಡ್ಗೆ ಹಾಗೂ ಹಿಂದಿನ ಶಾಸಕರಾದ ಡಾಕ್ಟರ್ ವೀರನಾಥ್ ಚರಂಪಟ್ ಅವರು ಬೆಂಬಲ ಸೂಚಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಸಭಾ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಖಾಲಿ ಹುದ್ದೆಗಳದ ಇವುಗಳನ್ನು ಭರ್ತಿ ಮಾಡಬೇಕು. ಅದರ ಜೊತೆಗೆ ಈ ಹುದ್ದೆಗಳ ಸಂಖ್ಯೆ ಹೆಚ್ಚಾಗಬೇಕು. ಹುದ್ದೆಗಳ ಸಂಖ್ಯೆ ಏರಿಯಾ ಮತ್ತು ಪಾಪ್ಯುಲೇಷನ್ ಹೆಂಗೆ ಹೆಚ್ಚಾಗ್ತಾವೆ ಹಂಗೆ ಹುದ್ದೆಗಳ ಸಂಖ್ಯೆ ಹೆಚ್ಚಾಗಬೇಕು. ಅದ್ರ ತಕ್ಕಂಗೆ ನೌಕರರನ್ನು ಖಾಯಂ ಮಾಡಬೇಕು. ಇವ್ರನ್ನ ಪೌರ ಕಾರ್ಮಿಕರಿಗೆ ನಿಜವಾಗಿ ಕೆಲಸ ಮಾಡಿದಂಥವ್ರು ಆ ದೃಷ್ಟಿಯೊಳಗೆ ಇದನ್ನು ಹಗುರವಾಗಿ ತಗೊಳ್ಳಾರ್ದ ಬಹಳ ಬೇಗ ಅವ್ರ ಬೇಡಿಕೆಗಳನ್ನು ಈಡೇರಿಸಬೇಕು. ನಾವು ಒತ್ತಾಯ ಮಾಡ್ತೀವಿ. ಅವರು ಸರ್ಕಾರಿ ನೌಕರರು ಪ್ರತಿ ತಿಂಗಳ ಅವ್ರಿಗೆ ಸಂಬಳ ಅವ್ರ ಖಾತೆಗೆ ಜಮಾ ಆಗಬೇಕು. ನೀವು ಮುನ್ಸಿಪಾಲ್ಟಿ ಅಭಿವೃದ್ಧಿ ಹಣಕ್ಕೂ ಪಗಾರ ಕೊಡ್ರಿ ಅನ್ನೋ ಸಲುವಾಗಿ ದುಡ್ದ ತಕ್ಕ ನೀವು ಪಗಾರ ಕೊಡೋದಿಲ್ಲ ಅಂತಂದ್ರೆ ಅವ್ರಿಗೆ ಕೆಲಸ ಹೆಂಗೆ ಕೇಳಬೇಕು, ಊರು ಸ್ವಚ್ಛ ಇಡ ಅಂತ ಹೆಂಗೆ ಹೇಳ್ಬೇಕು, ಅಲ್ಲಿ ಕಸ ಬಿದ್ದೈತಿ ತೆಗಿ ಅಂತ ಹೆಂಗೆ ಹೇಳಬೇಕು. ದುಡ್ದ ತಕ್ಕ ಪಗಾರ ಕೊಡ್ಲಾರ್ದಂಥ ದಿವಾಳಿ ತೆಗೆದಂಥ ಈ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಯಾವತ್ತೋ ಅಪಾಯಿಂಟ್ಮೆಂಟ್ ಮಾಡ್ಕೊಂಡದ್ದು 25-30 ವರ್ಷದ ಹಿಂದೆ ಏನು ಸಿಬ್ಬಂದಿ ಇತ್ತು, ಇವತ್ತು ನಗರ ಎಷ್ಟು ಮಟ್ಟಿಗೆ ಬೆಳೆದಿದೆ. ಅಷ್ಟೇ ಸಿಬ್ಬಂದಿಯಲ್ಲಿ ಕೆಲಸ ತಗೋಬೇಕು ಅಂತಂದ್ರೆ ಸಾಧ್ಯವಿಲ್ಲದಂಥ ಮಾತು. ಹೀಗಾಗಿ ಪೌರ ಕಾರ್ಮಿಕರ ಈ ಬೇಡಿಕೆಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಪ್ರಥಮ ಆದ್ಯತೆಯ ಮೇಲೆ ಪೌರ ಕಾರ್ಮಿಕರಿಗೆ ಪಗಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಅನೇಕ ಅವರ ಬೇಡಿಕೆಗಳಿವೆ. ಆ ಎಲ್ಲ ಬೇಡಿಕೆಗಳು ನ್ಯಾಯಯುತವಾದಂತಹ ಬೇಡಿಕೆಗಳು. ಸಾಧ್ಯ ಇಲ್ಲಪ್ಪ ಈಡೇರಿಸಲಿಕ್ಕೆ ಅಂತಲ್ಲ, ಅಂತಹ ಎಲ್ಲ ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕು. ಅದಕ್ಕಾಗಿ ನಮ್ಮ ಪಕ್ಷದ ಮುಖಾಂತರ, ನಮ್ಮ ಅಧ್ಯಕ್ಷರ ಮುಖಾಂತರ, ವಿಧಾನಸಭೆಯಲ್ಲಿ ನಮ್ಮ ವಿಧಾನ ಪರಿಷತ್ತಿನಲ್ಲಿ ನಮ್ಮ ನಾಯಕರ ಮುಖಾಂತರ ಈ ಪ್ರಶ್ನೆಯನ್ನು ಎತ್ತಿ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಸಿಗಬೇಕು. ಯಾವತ್ತೂ ನಾವು ಪೌರ ಕಾರ್ಮಿಕರ ಪರವಾಗಿದ್ದೇವೆ. ಯಾಕಂತಂದ್ರೆ ಅವರಲ್ಲಿಯೂ ಇವತ್ತು ಜನ ಅವರ ಬಗ್ಗೆ ನಾರಾಜಾಗಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾವತ್ತು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ನಿಮ್ಮ ಪೌರ ಕಾರ್ಮಿಕರ ಜೊತೆಗಿದ್ದೇವೆ. ನಿಮ್ಮ ಬೇಡಿಕೆ